ಭಗವಂತ ಪರಮಾತ್ಮ ನಮಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ರಾಜಯೋಗ ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಾವೆಲ್ಲ ಯೋಗ ಡೇ ಅಂತ ಮಾಡಿದ್ವಿ. ಪ್ರೈಮ್ ಮಿನಿಸ್ಟರಿಂದ ಹಿಡ್ಕೊಂಡು ಅವತ್ತೆಲ್ಲರೂ ಪ್ರತಿಯೊಬ್ಬರು ಯೋಗ ಡೇಯಲ್ಲಿ ಯೋಗಾಸನಗಳನ್ನೆಲ್ಲ ಮಾಡಿದ್ವಿ ನಾವೆಲ್ಲ. ಆದರೆ ಯಾರೊಬ್ಬರು ನಾವು ಪರಮಾತ್ಮನನ್ನು ನೆನಪು ಮಾಡಲೇ ಇಲ್ಲ. ವಾಸ್ತವಿಕವಾಗಿ ಪರಮಾತ್ಮ ಹೇಳ್ತಕ್ಕಂಥದ್ದು ಯೋಗ ಅಂತಂದರೆ ಸಂಬಂಧ, ಜೋಡಣೆ, ನೆನಪು ಮಾಡೋದು ಅಂತ. ಯಾರನ್ನ ನೆನಪು ಮಾಡೋದು? ಪರಮಾತ್ಮನನ್ನು ನೆನಪು ಮಾಡ್ತಕ್ಕಂಥದ್ದು. ನೋಡಿ, ಇಲ್ಲೊಬ್ಬ ಯೋಗಿ ಕೂತ್ಕೊಂಡಿದ್ದಾನೆ, ರಾಜಯೋಗಿ. ಅವನ ಹಣೆಯ ಮಧ್ಯದಲ್ಲಿ ನಾನೊಂದು ಆತ್ಮ ಅಂತಕ್ಕಂಥದ್ದು ತಿಳ್ಕೊಂಡು ಸ್ಮೃತಿ ಮಾಡ್ತಾ ಪರಂಧಾಮದಲ್ಲಿರುವಂಥ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ, ಸ್ಮೃತಿ ಮಾಡಿಕೊಳ್ಳೋದಕ್ಕೆ ಏನಂತ ಹೇಳ್ತಾರೆ? ರಾಜಯೋಗ ಅಂತ ಕರೀತಾರೆ. ನಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಕರ್ಮೇಂದ್ರಿಯಗಳ ಮೂಲಕ ಸತ್ಕರ್ಮಗಳನ್ನ ಮಾಡಿಸ್ತಾ ಪರಂಧಾಮದಲ್ಲಿರುವಂಥ ಪರಮಜ್ಯೋತಿಯನ್ನು, ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಏನು ಹೇಳ್ತಾರೆ ಅಂದರೆ ರಾಜಯೋಗ ಅಂತ ಕರೀತಾರೆ. ಹಾಗಾದ್ರೆ ರಾಜಯೋಗದ ಅಭ್ಯಾಸ ಮಾಡೋದರಿಂದ, ರಾಜಯೋಗ ಕಲಿಯೋದರಿಂದ ನಮ್ಗೆ 8 ಶಕ್ತಿಗಳು ಪ್ರಾಪ್ತಿಯಾಗ್ತವೆ, ಅಷ್ಟಶಕ್ತಿಗಳು ಪ್ರಾಪ್ತಿಯಾಗ್ತವೆ. ಮೊದಲನೇ ಶಕ್ತಿ ಯಾವುದಂತಂದರೆ ಇದಕ್ಕೆ ಸಂಕ್ಷಿಪ್ತಗೊಳಿಸುವಂಥ ಶಕ್ತಿ ಅಂತ ಕರೀತಾರೆ. ಹಾಸಿಗೆ ಪೆಟ್ಟಿಗೆ ತೋರಿಸಿದ್ದಾರೆ ನೋಡಿ. ಈ ಹಾಸಿಗೆ ಅಂತಂದರೆ ಮನೆಯಲ್ಲಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಳ್ತೀವಲ್ಲ, ಆ ಹಾಸಿಗೆ ಅಲ್ಲ ಇದು. ಸುಮ್ಮನೆ ಕೂತಿರ್ತೀವಲ್ಲ ಕೆಲಸ ಇಲ್ದೇ, ಅವಾಗ ಇಲ್ಲ ಸಲದ ವಿಚಾರ ಮಾಡ್ತಾ ಇರ್ತೀವಿ ನಾವೆಲ್ಲ. ಯಾವುದೋ ಕಳೆದೋಗಿರುವಂಥ ವಿಚಾರ, ಮುಂದಾಗುವಂಥ ವಿಚಾರ, ಇದನ್ನೇ ವಿಚಾರ ಮಾಡ್ತಾ ಇರ್ತೀವಿ. ಇದಕ್ಕೆ ವ್ಯರ್ಥ ವಿಚಾರ ಅಂತ ಕರೀತಾರೆ. ಆ ವ್ಯರ್ಥ ವಿಚಾರಗಳನ್ನ ಏನು ಮಾಡು ಅಂತಂದರೆ ಬಂದ್ ಮಾಡು, ನಿಲ್ಲಿಸು, ಅದನ್ನು ಕಟ್ಟು ಅಂತ. ಅದ್ರ ಬದಲಾಗಿ ಏನು ಮಾಡು? ಒಳ್ಳೆಯ ವಿಚಾರ ಮಾಡು, ಸತ್ವಿಚಾರವನ್ನು ಮಾಡು, ವರ್ತಮಾನದಲ್ಲಿ ಏನಾಗುತ್ತೆ ಅದನ್ನು ವಿಚಾರ ಮಾಡು ಅಂತ ಭಗವಂತ ಹೇಳ್ಕೊಡ್ತಾನೆ. ಎರಡನೇದು ಸಮಸ್ಯೆ ಹೇಳ್ತಾ ಇದ್ದೀವಲ್ಲ, ನಾವು ಸಮಸ್ಯೆನೂ ಅಂತ ಪೆಟ್ಟಿಗೆ ತೋರಿಸಿದ್ರೆ ಇಲ್ಲಿ ಮನುಷ್ಯನಿಗೆ ಇವತ್ತು ತುಂಬ ಸಮಸ್ಯೆ 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 ಸಮಸ್ಯೆ. ಆ ಸಮಸ್ಯೆಗಳಿಂದ ನಾವು ಮುಕ್ತರಾಗಬೇಕು ಅಂತಂದರೆ ಪರಮಾತ್ಮ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನನ್ನನ್ನು ನೆನಪು ಮಾಡಿ, ನನ್ನಿಂದ ಶಕ್ತಿ ಪಡ್ಕೊಳ್ಳಿ. ಆಗೇನಾಗುತ್ತೆ ಅಂದರೆ ನಿಮ್ಮ ಬಂದಿರುವಂಥ ಸಮಸ್ಯೆಗಳನ್ನ ನೀವು ಪರಿಹಾರ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ. ಅದಕ್ಕಾಗಿ ರಾಜಯೋಗದ ಅಭ್ಯಾಸದಿಂದ ಸಂಕ್ಷಿಪ್ತಗೊಳಿಸುವಂಥ ಶಕ್ತಿ ನಮಗೆ ಪ್ರಾಪ್ತಿಯಾಗುತ್ತೆ. ಎರಡನೇದಾಗಿ ಸಹನಾ ಶಕ್ತಿ ಅಂತ ಕರೀತಾರೆ. ಇಲ್ಲೊಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂದರೆ ಮಾವಿನ ಮರಕ್ಕೆ ಕಲ್ಲು ಹೊಡಿತಾ ಇದ್ದಾನೆ. ಆ ಮಾವಿನ ಮರ ಏನು ಮಾಡುತ್ತೆ ಅಂದರೆ ವಾಪಸ್ ನಮಗೆ ಹಣ್ಣು ಕೊಡ್ತದೆ ಹೊರತು ಕಲ್ಲು ಕೊಡೋಲ್ಲ. ಅದೇ ನಮ್ಗೆ ಯಾರಾದ್ರೂ ಮನುಷ್ಯ ಒಂದು ಕಲ್ಲು ಹೊಡೆದ್ರೆ ನಾವೇನು ಮಾಡ್ತೀವಿ? ಅವನಿಗೆ 2 ಕಲ್ಲು ಹೊಡಿತೀವಿ. ಅವ್ನು 2 ಹೊಡೆದ ಅಂದರೆ ನಾವು 4 ಹೊಡಿತೀವಿ. ನಾವು 4 ಹೊಡೆದು ಅಂದರೆ ಅವ್ನು 8 ಹೊಡಿತಾನೆ. ಏನಾಗುತ್ತೆ ಅಂದರೆ ಮಲ್ಟಿ ಆಗ್ತಾ ಹೋಗುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ಕೊಲೆ ಹಂತಕ್ಕೆ ಹೋಗುತ್ತೆಲ್ಲ. ಎಲ್ಲರಿಗೂ ಲಾಸ್, ಎಲ್ಲರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ಪರಮಾತ್ಮ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಹನೆ ಅಂತಕ್ಕಂಥದ್ದು ಇದು ರಾಜಯೋಗದ ಅಭ್ಯಾಸದಿಂದ ಬರುತ್ತೆ. ತಾಳಿದವನು ಬಾಳಿಯಾಣು ಅಂತೇಳಿ, ತಾಳ್ಮೆಗಿಂತ ತಪವಿಲ್ಲ ಅಂತ ದೊಡ್ಡವರೆಲ್ಲ ಹೇಳಿದರು. ಹೀಗಾಗಿ ರಾಜಯೋಗದ ಅಭ್ಯಾಸದಿಂದ ಸಹನೆ ಅಂತಕ್ಕಂಥ ಗುಣ ಬರುತ್ತೆ ನಮಗೆಲ್ಲ. ನೆಕ್ಸ್ಟ್ ಬರುವಂಥ ಶಕ್ತಿ ಯಾವುದು ಅಂತಂದರೆ ಅಳವಡಿಸ್ಕೊಂಡು ಪರಿವರ್ತನೆ ಮಾಡಿಕೊಳ್ಳುವಂಥ ಶಕ್ತಿ. ಇಲ್ಲಿ ಎಲ್ಲ ನದಿಗಳೇನು ಮಾಡಿದವು ಅಂದರೆ ತಮ್ಮ ಜೊತೆಲೆಲ್ಲ ಕಚಡ ಪಚಡ ಎಲ್ಲ ಸೇರಿಸ್ಕೊಂಡು ಸಾಗರವನ್ನು ಸೇರ್ತವೆ. ಸಾಗರ ಯಾವತ್ತು ಯಾವ ನದಿಗಳನ್ನು ತಿರಸ್ಕಾರ ಮಾಡಲ್ಲ. ತನ್ನ ಮಡ್ಲಿಗೆ ಹಾಕ್ಕೊಂಡು ಅದೇನು ಮಾಡುತ್ತೆ ಅಂದರೆ ಪರಿವರ್ತನೆ ಮಾಡಿಕೊಳ್ತದೆ. ಕಚಡ ಪಚಡ ಏನೇನು ಇದ್ದಿದ್ದಲ್ಲಿ ತೆರೆಗಳ ಮೂಲಕ ಎಲ್ಲ ಹೊರಗೆ ಹಾಕಿ ಸಮುದ್ರ ತನ್ನ ಗುಣವನ್ನು ತನ್ನ ಜೊತೆಯಲ್ಲಿ ಏನು ಮಾಡುತ್ತೆ? ಸಮಾವೇಶ ಮಾಡ್ಕೊಳ್ತದೆ. ಹಾಗೆ ಇವತ್ತು ನಾವು ಏನೇ ವಿಚಾರಗಳಿರ್ಬೋದು, ಕೆಟ್ಟ ವಿಚಾರಗಳಿರ್ಬೋದು, ಯಾವುದೇ ಇರ್ಬೋದು, ನಮ್ಮಲ್ಲಿ ಅದನ್ನು ಸಮಾವೇಶ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು. ಉದಾಹರಣೆಗೆ ಈಗ ಹೂ ಗಿಡಗಳನ್ನೆಲ್ಲ ಬೆಳಿತೀವಿ ನಾವೆಲ್ಲ, ಗುಲಾಬಿ ಬೆಳಿತೀವಲ್ಲ, ಅದ್ರ ಕೆಳಗಡೆ ಏನು ಕೊಡ್ತೀವಿ ನಾವು? ಅದಕ್ಕೆ ಬೆಳಿಬೇಕಾದ್ರೆ ನೀರು, ಗೊಬ್ಬರ, ಇದೆಲ್ಲ ಕೊಡ್ತೀವಿ, ಮಣ್ಣು ಇದೆಲ್ಲ ಕೊಡ್ತೀವಿ ನಾವೆಲ್ಲ. ಗೊಬ್ಬರ ಅಂದರೆ ಏನು? ಕಚಡ, ಕೊಳಕು ಅಂತ ದುರ್ವಾಸನೆ ಬರುವಂಥದ್ದು. ಆ ಗಿಡ ಅದನ್ನು ಕೊಳಕನ್ನು, ಆ ಗೊಬ್ಬರವನ್ನು ಸ್ವೀಕಾರ ಮಾಡಿ ಮೇಲ್ಗಡೆ ಸುಗಂಧ ಭರಿತವಾದಂಥ ಹೂವನ್ನು ಕೊಡ್ತು. ಅಂದ್ರೇನು? ಅದು ಪರಿವರ್ತನೆ ಮಾಡ್ಕೊಂತು ಅಂತ. ಹಾಗಾಗಿ ನಾವು ಸಹ ರಾಜಯೋಗದ ಅಭ್ಯಾಸದಿಂದ ಅಳವಡಿಸ್ಕೊಂಡು ಪರಿವರ್ತನೆ ಮಾಡ್ಕೊಳ್ಳುವಂಥ ಶಕ್ತಿ ನಮಗೆ ಬರುತ್ತೆ ಅಂತ. ನಂತರ ಪರೀಕ್ಷಿಸುವಂಥ ಶಕ್ತಿ. ಇವತ್ತೆಲ್ಲ ಜಗತ್ತಿನಲ್ಲಿ ಎಲ್ಲ ಪರೀಕ್ಷೆ ಮಾಡ್ತೀವಿ ನಾವೆಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಡೀತಕ್ಕಂಥ ವಿಚಾರಗಳೇನಿದಾವಲ್ಲ, ಆಲೋಚನೆಗಳು, ಅವುಗಳನ್ನ ಪರೀಕ್ಷೆ ಮಾಡಬೇಕು. ನಾವು ಒಳ್ಳೇದು ಮಾಡ್ತಾ ಇದ್ದೀನೋ ಕೆಟ್ಟದ್ದು ಮಾಡ್ತಾ ಇದ್ದು ಅಂತಕ್ಕಂಥ ಪರೀಕ್ಷೆ ಮಾಡುವಂಥ ಶಕ್ತಿ ನಮ್ಗೆ ಅದಕ್ಕೆ ಉದಾಹರಣೆ ಏನು ಕೊಟ್ಟಿದ್ದಾರೆ? ಇಲ್ಲಿ ವಜ್ರದ ವ್ಯಾಪಾರಿ ಉದಾಹರಣೆ ಕೊಟ್ಟಿದ್ದಾರೆ. ವಜ್ರದ ವ್ಯಾಪಾರಿ ಏನು ಮಾಡ್ತಾನೆ ಅಂದರೆ ನಕಲಿ ಅಸಲಿ ಅಂತ ಕಂಡುಹಿಡಿತಾನೆ. ಯಾವುದರ ಮೂಲಕ ಅಂದರೆ ದರ್ಪಣದ ಮೂಲಕ, ಭೂತಗನ್ನಡಿಯ ಮೂಲಕ ಕಂಡುಹಿಡಿತಾನೆ. ಹಾಗೆ ಭಗವಂತ ನಮಗೆ ಜ್ಞಾನದ ಮೂಲಕ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥ ಪರೀಕ್ಷೆ ಮಾಡುವಂಥ ಗುಣವನ್ನು ನಮಗೆಲ್ಲ ಕೊಡ್ತಾ ಇದ್ದಾರೆ. ನಂತರ ಬರುವಂಥ ಶಕ್ತಿ ಯಾವುದು ಅಂತಂದರೆ ನಿರ್ಣಯ ಮಾಡುವಂಥ ಶಕ್ತಿ ಅಂತ ಹೇಳಲಾಗುತ್ತೆ. ಇದಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಏನು ಬೇಕು ಅಂತಂದರೆ ಯಾವಾಗಿದ್ರೂ ಬ್ಯಾಲೆನ್ಸ್ ಇರುತ್ತೆ, ಸಮತೋಲನೆ ಅಂತ ಕರೀತಾರೆ. ಈಗ ಒಂದು ಕಡೆ ಹಣ ಇದೆ, ಇನ್ನೊಂದು ಕಡೆ ಗುಣ ಇದೆ. ಹಣ ಬೇಕು ಗುಣ ಬೇಕು ಅಂತ ಕೇಳಿದಾಗ ಏನು ಹೇಳ್ತೀವಿ ನಾವೆಲ್ಲರೂ? ಗುಣ ಬೇಕು ಅಂತ ಹೇಳ್ತೀವಿ. ಆದರೆ ಹಣ ಬೇಡವಾ ನಮಗೆ? ಹಣನೂ ಬೇಕು. ಅದಕ್ಕೆ ಭಗವಂತ ಹೇಳ್ತಕ್ಕಂಥದ್ದು ಹಣ ಮತ್ತು ಗುಣ ಎರಡೂ ಬೇಕು. ಮತ್ತು ಜೀವನದಲ್ಲಿ ಇನ್ನೊಂದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಲಾ ಆ್ಯಂಡ್ ಲವ್. ಲಾ ಬೇಕು ನಮಗೆ, ಮತ್ತು ಲವ್ ಬೇಕು. ಅದು ನಾವೇನು ಇಷ್ಟಪಡ್ತೀವಿ ಅಂತಂದರೆ ಬರೀ ಪ್ರೀತಿ ಬೇಕು ಅಂತ. ಬರೀ ಪ್ರೀತಿ ಇದ್ದರೆ ಹಾಳಾಗೋಗ್ಬಿಡ್ತೀವಿ. ಕೇವಲ ಲಾ ಇದ್ರೂ ಹಾಳಾಗ್ತೀವಿ. ಅದಕ್ಕೆ ಭಗವಂತ ಹೇಳ್ತಾನೆ ಲಾ ಆ್ಯಂಡ್ ಲವ್, ಅದನ್ನು ಎರಡು ಬ್ಯಾಲೆನ್ಸ್ ಮಾಡ್ಕೊಳ್ಳು. ಮತ್ತು ಆತ್ಮ ಮತ್ತು ಶರೀರ ಎರಡು ಬ್ಯಾಲೆನ್ಸ್ ಮಾಡ್ಕೊ. ಶರೀರಕ್ಕೆ 4 ಹೊತ್ತು ಊಟ ಕೊಡ್ತೀವಿ, ಆತ್ಮಕ್ಕೆ ಎಲ್ಲಿ ಊಟ ಕೊಡ್ತೀವಿ ನಾವೆಲ್ಲ?
ಹಾಗಾಗಿ ಎರಡು ಬ್ಯಾಲೆನ್ಸ್ ಮಾಡ್ಕೊಳ್ಳಪ್ಪ ಅಂತ ಹೇಳ್ತಾರೆ ಭಗವಂತ. ಹೀಗಾಗಿ ಸಮತೋಲನೆ ಮಾಡ್ಕೊಳ್ಳುವಂಥ ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಯಾವುದರಿಂದ ಬರುತ್ತೆ ಅಂದರೆ ರಾಜಯೋಗದ ಅಭ್ಯಾಸದಿಂದ ಬರುತ್ತೆ. ನಂತರ ಬರುವಂಥ ಶಕ್ತಿ ಯಾವುದಂತಂದರೆ ಧೈರ್ಯದ ಶಕ್ತಿ ಅಂತ ಕರೀತಾರೆ, ವಿಲ್ ಪವರ್ ಅಂತ ಹೇಳ್ತಾರೆ. ಮನುಷ್ಯನಿಗೆ, ಎಲ್ಲ ಮನುಷ್ಯರಿಗೆ ಒಂದು ಭಯ ಇದೆ. ಯಾವ ಭಯ ಇದೆ ಅಂತಂದರೆ ಮೃತ್ಯುವಿನ ಭಯ, ಸಾವಿನ ಭಯ ಇದೆ. ಸಾಯೋದಂತೂ ಗ್ಯಾರಂಟಿ. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ಆತ್ಮ ಸಾಯುತ್ತಾ? ಆತ್ಮಕ್ಕೆ ಸಾವಿಲ್ಲ. ಆತ್ಮ ಏನು ಮಾಡುತ್ತಂದ್ರೆ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ತಾ ಇರ್ತದೆ. ಹಳೆ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡ್ಕೊಳ್ತದೆ. ಉದಾಹರಣೆಗೆ ಈಗ ಹಳೆ ಬಟ್ಟೆ ಬಿಟ್ಟು ನಾವು ಹೊಸ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ, ಅವಾಗ ಖುಷಿಯಾಗುತ್ತೋ? ಕೂತ್ಕೊಂಡು ಅಳ್ತೀವೋ ನಾವು? ಖುಷಿಯಾಗುತ್ತೆ ನಮಗೆಲ್ಲ. ಹಾಗಾಗಿ ಸತ್ತಾಗ, ಶರೀರವನ್ನು ಬಿಟ್ಟಾಗ ಅಳುವಂಥ ಅವಶ್ಯಕತೆ ಇಲ್ಲ. ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಆತ್ಮ ಅಜರ ಅಮರ ಅವಿನಾಶಿ ಅಂತಕ್ಕಂಥದ್ದು. ನಂತರ ಬರುವಂಥ ಶಕ್ತಿ ಯಾವುದಂತಂದರೆ ಸಹಯೋಗ ಕೊಡುವಂಥ ಶಕ್ತಿ ಅಂತ ಕರೀತಾರೆ. ಈ ಬೆಟ್ಟ ಏನು ತೋರಿಸಿದಾರಲ್ಲ, ಇದು ಏನು ಬೆಟ್ಟ ಅಂತಂದರೆ ಈ ಕಲಿಯುಗ ಅನ್ನುವಂಥ ಸಮಸ್ಯೆಯ ಬೆಟ್ಟ ಇದು. ಈ ಬೆಟ್ಟವನ್ನು ಪರಿವರ್ತನೆ ಮಾಡಿ ಈ ಪ್ರಪಂಚದಲ್ಲಿ, ಈ ಭಾರತದಲ್ಲಿ ನಂದನವನವನ್ನು, ಸುಂದರ ಜಗತ್ತನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಭಗವಂತ ಬಂದಿದ್ದಾರೆ. ಅವನಿಗೋಸ್ಕರ ನಾವು ಏನು ಮಾಡಬೇಕಾಗಿದೆ ಅಂದರೆ ಸಹಯೋಗ ಕೊಡಬೇಕು. ನಮ್ಮ ಕಿರುಬೆರಳಿನ ಸಹಕಾರದಿಂದ ನಾವು ಜಗತ್ತನ್ನು ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಪರಮಾತ್ಮ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಶ್ರೀಕೃಷ್ಣ ಏನು ಮಾಡಿದಂತೆ ಗೋವರ್ಧನ ಬೆಟ್ಟವನ್ನು ಎತ್ತಿದೆ. ಯಾರ ಮೂಲಕ? ಎಲ್ಲರ ಗೋಪಿಕೆಯರ ಕಿರುಬೆರಳಿನ ಸಹಯೋಗದಿಂದ ಬೆಟ್ಟವನ್ನೇ ಎತ್ತಿದ ಅಂತಕ್ಕಂಥ ಮಾತನ್ನು ಹೇಳ್ತೀವಲ್ಲ. ಹಾಗಾಗಿ ಪರಮಾತ್ಮ ಈ ಕಲಿಯುಗ ಅನ್ನುವಂಥ ಬೆಟ್ಟವನ್ನು ಪರಿವರ್ತನೆ ಮಾಡಿ ಸ್ವರ್ಗವನ್ನು ಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾರೆ. ನಾವೀಗ ಅವನಿಗೆ ಸಹಯೋಗ ಆಗಬೇಕು. ಏನು ಕೊಡ್ಬೋದು ನಾವು ಅವನಿಗೆ ಸಹಯೋಗ? ನಮ್ಮ ಹಾಳಾಗಿರುವಂಥ ಮನಸ್ಸನ್ನು ಪರಮಾತ್ಮನಿಗೆ ಕೊಟ್ಟರೆ ಅದನ್ನು ಅವನು ರಿಪೇರಿ ಮಾಡಿಕೊಂಡು ಅವನು ಸ್ವರ್ಗ ಸ್ಥಾಪನೆ ಮಾಡಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊಳ್ತಾನೆ ಅಂತಕ್ಕಂಥ, ಅದಕ್ಕೆ ಸಹಯೋಗ ಕೊಡುವಂಥ ಶಕ್ತಿ ಬರುತ್ತದೆ. ನಂತರ ಬರುವಂಥ ಕೊನೆಯದಾಗಿ ಇದಕ್ಕೇನು ಹೇಳ್ತಾರೆ ಅಂದರೆ ಕಂಟ್ರೋಲಿಂಗ್ ಪವರ್, ಸಂಕೀರ್ಣಗೊಳಿಸುವಂಥ ಶಕ್ತಿ ತೋರಿಸಿದ್ದಾರೆ. ನೋಡಿ, ಆಮೆ ತೋರಿಸಿದ್ದಾರೆ. ಆಮೆ ವಿಶೇಷತೆ ಏನಂತಂದರೆ ಏನಾದರೂ ಅದಕ್ಕೆ ಅಪಾಯ ಬಂದರೆ ತನ್ನ ಎಲ್ಲ ಅಂಗಾಂಗಗಳನ್ನ ಒಳಗಡೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತದೆ. ಅದು ಒಂದು ಆನೆ ತುಳಿದ್ರೂ ಸಾಯಲ್ಲ, ಒಂದು ಲಾರಿ ಹೋದರೂ ಅದು ಸಾಯಲ್ಲ. ಅಷ್ಟು ಅದರದ್ದು ಬೆನ್ನು ಗಟ್ಟಿ ಅದೆಲ್ಲ. ಮತ್ತು ಇದರ ಉಸಿರಾಟನೂ ಬಹಳ ನಿಧಾನ, ಇದರ ಆಯುಷ್ಯನೂ ದೀರ್ಘ. 250 ವರ್ಷದಿಂದ 400 ವರ್ಷ ಬದುಕುತ್ತೆ ಅಂತಿದೆಲ್ಲ. ಮತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ ಹೆಬ್ಬಾಗಿಲಲ್ಲಿ ಇದನ್ನು ಇಟ್ಟಿರ್ತಾರೆ. ಯಾವುದನ್ನು? ಆಮೆಯನ್ನು ಇಟ್ಟಿರ್ತಾರೆ. ಇದೇನು ಹೇಳುತ್ತೆ ಅಂತಂದರೆ ಇದು ದೇವಸ್ಥಾನರಪ್ಪ, ಒಳಗೆ ಬರಬೇಕಾದ್ರೆ ಮರ್ಯಾದೆಯಿಂದ ಬನ್ನಿ, ಹಾಗೆ ಮರ್ಯಾದೆಯಿಂದ ಹೋಗಿ, ಹೆಂಗೆ ಹಂಗೆ ಆಡಕ್ಕೆ ಹೋಗ್ಬಿಡಿ ಇಲ್ಲಿ ಅಂತ ಇದು ಹೇಳ್ತಾ ಇರ್ತದೆ. ಹಾಗಾಗಿ ನಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂಥ ಶಕ್ತಿ ಯಾವುದರಿಂದ ಬರುತ್ತಂದರೆ ರಾಜಯೋಗದ ಅಭ್ಯಾಸದಿಂದ ಬರುತ್ತೆ. ಹೀಗಾಗಿ ರಾಜಯೋಗದ ಅಭ್ಯಾಸದಿಂದ 8 ಶಕ್ತಿಗಳು ನಮಗೆ ಪ್ರಾಪ್ತಿಯಾಗ್ತವೆ. ಅದಕ್ಕಾಗಿ ದೇವಿಗೆ 8 ಕೈ ತೋರಿಸಿದ್ದಾರೆ. ವಾಸ್ತವಿಕವಾಗಿ 8 ಕೈ ಇರುವಂಥ ವ್ಯಕ್ತಿ ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಶಿವನನ್ನು ನೆನಪು ಮಾಡಿ, ಪರಮಾತ್ಮನ ನೆನಪು ಮಾಡಿ, ಅವರು 8 ಶಕ್ತಿಗಳನ್ನ ಪಡ್ಕೊಂಡ್ರು ಅಂತ ಪ್ರತೀತಿಯಾಗಿ ಅವರಿಗೆ 8 ಕೈನ ತೋರಿಸಿದ್ದಾರೆ. ನಾವು ಸಹ ಪರಮಾತ್ಮನ ನೆನಪು ಮಾಡಿದರೆ ನಮಗೂ ಸಹ 8 ಶಕ್ತಿಗಳು ಬರ್ತವೆ. ನಮ್ಮ ಜೀವನವೂ ಏನಾಗುತ್ತೆ ಅಂತಂದರೆ ಸುಖಮಯ ಜೀವನವಾಗುತ್ತೆ. ನಾವು ಮಾನವರಿಂದ ದೇವ ಮಾನವರಾಗ್ತೀವಿ ಅಂತಕ್ಕಂಥ ಮಾತನ್ನು ಭಗವಂತ ನಮಗೆ ಹೇಳ್ತಾ ಇದ್ದಾರೆ. ಓಂ ಶಾಂತಿ.